ಹಾಲುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜ್ಜರ್ಗಿ ಗುರೂಜಿ. ಬಹಳ ಜನರು ನನಗೆ ವಿಠಲ್ ಬಿರೋಬಾ ಎಂಬ ಎರಡು ದೇವತೆಗಳನ್ನು ಪೂಜೆ ಮಾಡುತ್ತಾ ಇರುವುದನ್ನು ನನಗೆ ನೆನಪಿಗೆ ತಂದಿರ್ತಾರೆ. ಒಂದೇ ಗದ್ದಿಗೆ ಅಥವಾ ಅಧಿಷ್ಠಾನದಲ್ಲಿ ಬೀರಪ್ಪ ಮತ್ತು ವಿಠ್ಠಲನ ಪ್ರತಿಮೆಯನ್ನು ಇಟ್ಟು ಜನರು ಇವತ್ತು ಪೂಜೆ ಮಾಡುವಂಥ ಅನೇಕ ಸ್ಥಳಗಳ ಬಗ್ಗೆ ನನ್ನ ನೆನಪಿಸಿಕೊಟ್ಟು ಇದರ ಹಿನ್ನೆಲೆ ಏನು ಅಂತ ಕೇಳಿದ್ದಾರೆ. ವಿಠ್ಠಲ್ ಮತ್ತು ಬೀರೋಬ. ವಿಠ್ಠಲ್ನನ್ನು ನಾವು ಇಂದಿನ ಮಹಾರಾಷ್ಟ್ರದ ಪಂಢರಪುರದಲ್ಲಿ ಅವನ ನೆಲೆಯನ್ನು ನಾವು ಗಮನಿಸ್ತೇವೆ. ವಿಠ್ಠಲ ಪಂಢರಪುರದಲ್ಲಿ ಇದ್ದುದ ಬಗ್ಗೆ ಈ ಪ್ರದೇಶದಲ್ಲಿ ಪುಂಡ್ರ ಜನಾಂಗ ಅಥವಾ ಪುಂಡ್ರು ಎನ್ನುವಂಥ ಒಂದು ಜನಾಂಗ ವಾಸವಾಗಿತ್ತು. ಈ ಪುಂಡ್ರ ಜನಾಂಗ ನೆಲೆಸಿದಂಥ ಒಂದು ಸ್ಥಳವನ್ನೇ ಪಂಢರಿಗೆ ಅಥವಾ ಪಂಢರಪುರ ಅಂಥೇಳಿ ಇವತ್ತು ಪ್ರಚಾರದಲ್ಲಿದೆ. ಈ ಪುಂಡರು ಮತ್ತು ಜನಾಂಗ ಎಲ್ಲರೂ ಕುರಿ ಕಾಯುವ ಮೂಲದವರೇ ಆಗಿದ್ದನ್ನು ನಾವು ಗಮನಿಸಬಹುದು. ಪಂಢರಿನಾಥ, ಪಂಢರಿಗೆ, ಪಾಂಡುರಂಗ ಹೀಗೆಲ್ಲ ವಿಠಲನನ್ನು ನಾವು ಎಲ್ಲ ಕರೆದಿದ್ದು ಅವರ ಜನಾಂಗದ ಹೆಸರಿನಿಂದ. ಜನಾಂಗ ಆ ಭಾಗದಲ್ಲಿ ಹೆಚ್ಚು ಪ್ರಚಲವಾಗಿರುವುದರಿಂದ ಆ ಊರಿಗೆ ಪಂಢರಿಗೆ, ಪಂಢರಿನಾಥ, ಪಂಢರಿ ಅನ್ನುವಂಥ ಹೆಸರನ್ನು ನಾವು ಕಾಣ್ತಾ ಇರೋದರಿಂದ ಇಲ್ಲಿ ವಿಠಲ ಬಹಳಷ್ಟು ಪ್ರಸಿದ್ಧಿಯಲ್ಲಿ ಇರೋದನ್ನು ನಾವು ಗಮನಿಸ್ತೀವಿ. ಪಂಢರಪುರದಲ್ಲಿ ವಿಠಲ 1256ನೇ ಇಸ್ವಿಯವರೆಗೆ ಅವನ ಮೂರ್ತಿ ನಗ್ನವಾಗಿ ಇತ್ತು. ಇದಕ್ಕೆ ಕಾರಣ ಕ್ರಿಸ್ತಕ ಪೂರ್ವ 1250-1300ನೇ ಶತಮಾನದಲ್ಲಿದ್ದಂಥ ಚಂದ್ರಗಿರಿ ರಾಜ್ಯದ ಬ್ರಹ್ಮನ ಮಗ ಬೀರಪ್ಪ, ಇವನ ಪ್ರಚಾರ ದಕ್ಷಿಣಕ್ಕೂ ಆದಾಗ ಈ ಬೀರಪ್ಪನನ್ನೇ ಇಂದಿನ ಪಂಢರಪುರದ ಕ್ಷೇತ್ರದಲ್ಲಿ ಅಥವಾ ಪುಂಡರಿಗೆ ಕ್ಷೇತ್ರದಲ್ಲಿ ಅವನು ಸ್ಥಾಪನೆ ಮಾಡಲಾಯಿತು. ಅಲ್ಲಿ ಅವನಿಗೆ ವಿಠಲ ಅನ್ನುವಂಥ ಹೆಸರು ಪ್ರಾಪ್ತವಾಗಿದ್ದರಿಂದ ಆಗಿತ್ತು. ವಿಠಲ್ನನ್ನ ಆರಂಭದಲ್ಲಿ ಜೈನ ಧರ್ಮೀಯರಾದ ಕುರುಬರು ಅವನನ್ನು ಆರಾಧನೆ ಮಾಡುತ್ತಾ ಬಂದಿದ್ದರಿಂದ ವಿಠಲನ ಮೂರ್ತಿ 13ನೇ ಶತಮಾನದವರೆಗೂ ಅದು ನಗ್ನವಾಗಿ ಇದ್ದುದನ್ನು ನಾವು ಕಾಣ್ತೇವೆ. 1262ರಲ್ಲಿ ಆ ನಗ್ನ ಮೂರ್ತಿಯ ಬದಲಾಗಿ ಅಲ್ಲಿ ಕುರಿ ಕಾಯುವ ಒಬ್ಬ ವಿಠಲನ ರೂಪ ಬರ್ತದೆ. ವಿಠಲನ ಕೈಯಲ್ಲಿ ಕುರಿ ಕಾಯುವ ಕೋಲು, ಹೆಗಲಿಗೆ ಕಂಬಳಿ, ಸೊಂಟಕ್ಕೆ ಬುತ್ತಿಯನ್ನು ಕಟ್ಟಿಕೊಂಡು ಮತ್ತು ಹಗ್ಗವನ್ನು ಕಟ್ಟಿಕೊಂಡಂಥ ಮೂರ್ತಿ ಆಮೇಲೆ ನಮಗೆ 1262ರ ಸುಮಾರಿಗೆ ಅದು ಪ್ರಾರಂಭ ಆಗ್ತದೆ. ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಇದೇ ವಿಠಲನನ್ನು ಜೈನ ಧರ್ಮೀಯರು ಪೂಜೆ ಮಾಡುತ್ತಾ ಬಂದಿದ್ದರಿಂದ ಈ ವಿಠಲ ಮೂಲತಃ ಬೀರಪ್ಪ ಅನ್ನುವಂಥ ಸತ್ಯ ಎಲ್ಲರಿಗೂ ಗೊತ್ತಿತ್ತು. ಕುರುಬರ ಬೀರಪ್ಪನೇ ಕಾಲಾಂತರದಲ್ಲಿ ವಿಠಲನಾಗಿರುವುದಂತೂ ನಾವು ಇತಿಹಾಸದಲ್ಲಿಯೂ ಕಾಣುತ್ತೇವೆ. ಜೈನರ ತೀರ್ಥಂಕರ ರೂಪದಲ್ಲಿ ವಿಠಲ ಪೂಜೆ ಆಗ್ತಾ ಇದ್ದ. ಆ ಕಾರಣದಿಂದ 12ನೇ ಶತಮಾನ 13ನೇ ಶತಮಾನದ ನಂತರದ ಸಮಯದಲ್ಲಿ ನಾವು ಮೂಲ ಬೀರಪ್ಪನನ್ನ ಇಟ್ಟುಕೊಂಡು ಆಮೇಲೆ ಬದಲಾವಣೆ ಆದಂಥ
ವಿಠ್ಠಲನನ್ನು ನಾವು ಒಂದೇ ಅಧಿಷ್ಠಾನದ ಮೇಲೆ ಅದು ಕಟ್ಟೆ ಮೇಲೆ ಕೂಡಿಸಿ ನಾವು ಪೂಜೆ ಮಾಡುವಂಥದ್ದು ನಾವು ಪ್ರಾರಂಭ ಆಯಿತು. ಅದು ಹೆಚ್ಚಾಗಿ ಪುಂಡ್ರ ರಾಜ್ಯದಲ್ಲಿ, ಅಂದರೆ ಕುರುಬರ ರಾಜ್ಯದಲ್ಲಿ ಅದು ಹೆಚ್ಚು ಪ್ರಚಾರ ಆಗಿದ್ದು ನಮ್ಗೆ ಕಂಡು ಬರ್ತದೆ. ಕೋಲ್ಹಾಪುರ, ಸಾಂಗ್ಲಿ, ಪುಣೆ, ಸಾತಾರ, ಬೀಡ್ ಮುಂತಾದ ಜಿಲ್ಲೆಗಳಲ್ಲಿ ವಿಠ್ಠಲ ಬೀರೋಬಾ ಅನ್ನುವಂಥ ಎರಡು ಮೂರ್ತಿಗಳನ್ನು ಪ್ರತ್ಯೇಕ ಮಾಡಿ, ವಿಠ್ಠಲನ ಮೂರ್ತಿಯನ್ನು ಬೇರೆ ಮತ್ತು ಬೀರಪ್ಪನ ಮೂರ್ತಿಯನ್ನು ಒಂದೇ ಅಧಿಷ್ಠಾನದಲ್ಲಿ ಕೂಡಿಸಿ ಪೂಜೆ ಮಾಡುವಂಥದ್ದು ಭಾಳಷ್ಟು ಪ್ರಸಿದ್ಧಿಗೆ ಬರ್ತದೆ. ನಾವು ಈ ವಿಷಯದಲ್ಲಿ ನೋಡಬೇಕಾದ್ರೆ ಕೊಲ್ಹಾಪುರ ಜಿಲ್ಲೆಯ ಹಾತ್ಕಣಗಲಿ ತಾಲೂಕಿನ ಪಟ್ಟಣ ಕೊಡೋಲಿಯ ಬೀರಪ್ಪ ನಮ್ಮ ಕಣ್ಣ ಮುಂದೆ ಬರ್ತಾನೆ. ಪಟ್ಟಣ ಕೊಡೋಲಿಯಲ್ಲಿರುವಂಥ ಕ್ಷೇತ್ರ ವಿಠ್ಠಲ ಬೀರೋಬ ಇಬ್ಬರನ್ನು ಅಲ್ಲೇ ಮಾಡಿದರೂ ಕೂಡ ಅಲ್ಲೇ ಬೀರಪ್ಪನನ್ನ ಬಹಳಷ್ಟು ಜನ ಇವತ್ತು ಆರಾಧನೆ ಮಾಡ್ತಾರೆ. ಅವನಿಗೆ ವಿಶಿಷ್ಟವಾದ ಪೂಜೆ ಇದೆ. ಪಟ್ಟಣ ಕೊಡೋಲಿಯಲ್ಲಿ ನಡೆಯುವಂಥ ಬೀರಪ್ಪನ ಜಾತ್ರೆಯಲ್ಲಿ ಕಳೆದ ವರ್ಷ ನಡೆದಂಥ ಜಾತ್ರೆಯಲ್ಲಿ ಸುಮಾರು 11ರಿಂದ 12 ಟನ್ನು ಭಂಡಾರದ ಬಳಕೆ ಆಯಿತು ಅಂಥೇಳಿ ಮಹಾರಾಷ್ಟ್ರದ ದಿನಪತ್ರಿಕೆಗಳು ಬರ್ತವೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬೀರಪ್ಪನ ಆರಾಧನೆ ನಡೆಯುತ್ತಾ ಇದೆ. ಈ ಒಂದೇ ಅಧಿಷ್ಠಾನದಲ್ಲಿ ಕೊಟ್ಟಾಗೂ ಕೂಡ ಬಹಳಷ್ಟು ದಿನಗಳಿಂದ ಈ ಜೈನ ಧರ್ಮೀಯರು ಅದನ್ನು ಪೂಜೆ ಮಾಡುತ್ತಾ ಬಂದದ್ದರಿಂದ ಜನರು ಇಲ್ಲಿ ಏನಾಗ್ತದೆ, ವಿಠ್ಠಲ್ ಮತ್ತು ಬೀರಪ್ಪ ಒಂದೇ ಆಗಿದ್ರೂ ಕೂಡ ಜಾತ್ರೆಯ ಸಮಯದಲ್ಲಿ ಬೀರಪ್ಪನಿಗೆ ಮಾಂಸದ ಅಥವಾ ಬಲಿಯ ಪ್ರಥಾ ಎಲ್ಲ ಕಡೆಯೂ ಇದೆ. ನಾನು ಅನೇಕ ಮಹಾರಾಷ್ಟ್ರದ ಕಡೆಗಳಲ್ಲಿ ವಿಠ್ಠಲ ಬೀರೋಬ ಕ್ಷೇತ್ರಗಳಲ್ಲಿ ನಾನು ಭೇಟಿ ಕೊಟ್ಟಾಗ ಒಂದೊಂದು ಕಡೆಗೆ ಸುಮಾರು 70ರಿಂದ 80 ಬಲಿಗಳು ಅಲ್ಲಿ ನಡೆಯುತ್ತಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದರೆ ಇಲ್ಲಿ ಒಂದು ವಿಶೇಷ ಏನಂದ್ರೆ, ವಿಠ್ಠಲನ ಮೂರ್ತಿಗೆ ಈ ಬಲಿ ಏರಿಸುವುದಿಲ್ಲ. ಕಾರಣ, ವಿಠ್ಠಲ ಜೈನ ಧರ್ಮೀಯರಲ್ಲಿ ಪೂಜೆಗೊಳ್ಳುತ್ತಿರುವುದರಿಂದ ಅವನು ಅಲ್ಲಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿದ ಜೈನರು ಅಲ್ಲಿ ಮಾಂಸಾಹಾರವನ್ನು ತ್ಯಜಿಸಿದ್ದರಿಂದ ಯಾವ ಕಾಲಕ್ಕೂ ವಿಠ್ಠಲನಿಗೆ ಮಾಂಸಾಹಾರ ನೈವೇದ್ಯ ಎಲ್ಲೂ ಇಲ್ಲ. ಆದರೆ ಅದರ ಪಕ್ಕದಲ್ಲೇ ಇರುವಂಥ ಬೀರಪ್ಪನಿಗೆ ಮಾಂಸಾಹಾರ ಎಡೆಗಳು ಇರ್ತವೆ. ಬಹಳಷ್ಟು ಕಡೆಗಳಲ್ಲಿ ನಾವು ಬೀರಪ್ಪ ಮಾಂಸಾಹಾರಿ ಇದ್ದಾನೆ, ಬೀರಪ್ಪನಿಗೆ ಬಲಿಗಳಿದ್ದಾವೆ, ಕುರಿ ಬಲಿಗಳಿದ್ದಾವೆ. ಹಾಗಿದ್ದಾಗೂ ಕೂಡ ನಾವು ವಿಠ್ಠಲ ಬೀರಪ್ಪನನ್ನು ಒಂದೇ ಕಡೆ ತಂದು ನಿಲ್ಲಿಸಲಿಕ್ಕೆ ಒಂದು ಕಾರಣ ಅಂತಂದರೆ, ಅವರ ಬೀರಪ್ಪನ ಅವತಾರವೇ ಮುಂದಿನ ಅವತಾರವೇ ವಿಠ್ಠಲ್ ಅನ್ನುವಂಥದ್ದನ್ನು ಭಾಳಷ್ಟು ಜನರಿಗೆ ನೆನಪು ಮಾಡಿಕೊಡುವಂತಹ ಕಾರಣದಿಂದ ಆ ಭಾಗದಲ್ಲಿ ವಿಠ್ಠಲ್ ಬೀರೋಬ ಇವರನ್ನು ಒಂದೇ ವೇದಿಕೆ, ಒಂದೇ ಇದರಲ್ಲಿ ಪೂಜೆ ಮಾಡುತ್ತಾ ಬರ್ತಾರೆ ಮತ್ತು ಜಾತ್ರೆಯನ್ನು ಮಾಡುತ್ತಾ ಬಂದ್ದಾರೆ. ಇದನ್ನ ಅರ್ಥ ಇಷ್ಟೇ, ನಮಗೂ ಈ ಬದಲಾವಣೆ 1258 ನಂತರ ಆಗತ್ತೆ. ಯಾಕಂದ್ರೆ ಹಳೇ ವಿಠ್ಠಲ ಅವನೇ ಬೀರಪ್ಪ ಅನ್ನೋದನ್ನು ನಾವು ನೆನಪಿಸಿಕೊಡೋ ಹೊತ್ನಾಗ ವಿಠ್ಠಲ ಬೀರೋಬ ಅನ್ನುವಂಥದ್ದು ಒಂದು ಕಲ್ಪನೆಯನ್ನು ನಮ್ಮ ಜನ ಕುರುಬರು ತರ್ತಾರೆ. ಹೀಗಾಗಿ ಇವತ್ತು ನಮಗೆ ಎರಡು ಮೂರ್ತಿಗಳು ಬೇರೆ ಬೇರೆಯಾಗಿ ಕಂಡಿದ್ದರೂ ಕೂಡ, ಎರಡು ಮೂರ್ತಿಗಳಿಗೆ ಬೇರೆ ಬೇರೆ ಧರ್ಮಗಳು ಇದ್ದರೂ ಕೂಡ ಅದರ ಮೂಲ ಬೀರಪ್ಪನೇ ಅನ್ನುವಂಥದ್ದನ್ನು ನಾವಿಲ್ಲಿ ನೆನೆಸ್ಕೊಂಡು, ಅದಕ್ಕೆ ನಾವು ಬಹಳಷ್ಟು ಸ್ಥಳಗಳಲ್ಲಿ ವಿಠ್ಠಲ್ ಬೀರೋಬನ ಅನೇಕ ಜಾತ್ರೆಗಳನ್ನು ನಾವು ಮಾಡ್ತಾ ಬರ್ತೇವೆ. ರಾಜಧನ್ ವಿಠೋಲ ವಿಠೋಬ ಅಂಥೇಳಿ ಒಂದು ಕಡೆ ಬರ್ತಾರೆ, ರಾಜಧನ್ ವಿಠೋಬ ಅಂಥೇಳಿ. ಅಲ್ಲಿಯೂ ಕೂಡ ನಾನು ಹೋಗಿದ್ದೆ. ಅದು ಸಾತಾರ ಡಿಸ್ಟಿಕ್ನ ಪಲ್ಟನ್ ಇದರಲ್ಲಿ ಬರ್ತದೆ. ಅಲ್ಲಿಯೂ ಕೂಡ ನೂರಾರು ಬಲಿಗಳು. ದೀಪಾವಳಿಯ ನಂತರ ಬರುವಂಥ
ಒಂದು ತಿಥಿಯಂದು ಅದನ್ನು ನಿರ್ಧಾರ ಪಡಿಸ್ತಾರೆ. ಅಲ್ಲಿಯೂ ಕೂಡ ಏನಂದ್ರೆ ಸಾಕಷ್ಟು ನೂರಾರು ಬಲಿಗಳು ಅಲ್ಲಿ ಏರಿಸಲ್ಪಡುತ್ತದೆ ಆ ಜಾತ್ರೆಗಳಲ್ಲಿ. ಈ ಮೂಲ ಮಹಾರಾಷ್ಟ್ರದಿಂದ ಅಥವಾ ಕರ್ನಾಟಕದಿಂದ ಹೊರಟು ಹೋದಂಥ ಅನೇಕ ಜನರು ಇವತ್ತು ಗುಜರಾತ್ನಲ್ಲಿದ್ದಾರೆ, ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶನಲ್ಲಿದ್ದಾರೆ, ರಾಜಸ್ಥಾನದಲ್ಲಿದ್ದಾರೆ. ಅಲ್ಲಿಯ ಜನ ತಮ್ಮ ದೇವರ ಹರಕೆಯನ್ನು ಹೊರುವ ಸಲುವಾಗಿ ಅಲ್ಲಿಂದ ಇಲ್ಲಿಗೆ ಬರುವುದನ್ನು ನಾನು ಕಂಡಿದ್ದೇನೆ. ಮತ್ತು ಅವ್ರ ಜೊತೆಗೆ ನಾನು ಸಾಕಷ್ಟು ರೀತಿಯಿಂದ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಆದ್ದರಿಂದ ವಿಠ್ಠಲ ಬೀರೋಬ ಕುರುಬರ ಮೂಲ ದೇವರೇ ಆಗಿದ್ದು, ಕಾಲಾಂತರದಲ್ಲಿ ಆ ವಿಠ್ಠಲ ಬೀರೋಬನನ್ನು ವಿಠ್ಠಲನನ್ನಾಗಿ ಅಥವಾ ಆಂಧ್ರದಲ್ಲಿರುವಂಥ ತಿರುಪತಿ ತಿಮ್ಮಪ್ಪನನ್ನಾಗಿ, ತಮಿಳುನಾಡಿನಲ್ಲಿರುವಂಥ ಶ್ರೀರಂಗನನ್ನಾಗಿ ನಾವು ಆಮೇಲೆ ಬದಲಾವಣೆ ಮಾಡಿದ್ದರಿಂದ ಅವುಗಳ ಹೆಸರುಗಳು ಇವತ್ತು ಪ್ರತ್ಯೇಕವಾಗಿ ಕಂಡು ಅವುಗಳಿಗೆ ಪ್ರತ್ಯೇಕವಾದ ಧರ್ಮಗಳ ಒಂದು ಲೇಪನ ನೀಡಿದ್ದರಿಂದ ಇವತ್ತು ನಮ್ಗೆ ಬೀರಪ್ಪ ಕೇವಲ ಕುರುಬರಾಗಿ ಉಳಿತಾನೆ. ಅದರ ವಿಠ್ಠಲ ಕುರುಬರಲ್ಲ ಅನ್ನುವಂಥ ಭಾವನೆ, ಅಥವಾ ತಿರುಪತಿ ತಿಮ್ಮಪ್ಪ ಬೇರೆ ಅನ್ನುವಂಥ ಭಾವನೆ ಆಗಲಿ, ಶ್ರೀರಂಗ ಬೇರೆ ಆಗುವಂಥ ಭಾವನೆಯಲ್ಲಿ ಈ ಜನ ನಾವು ತಿಳ್ಕೊಂಡಿರ್ತಾರೆ. ಅದರ ಮೂಲತಃ ಇವರೆಲ್ಲರೂ ಒಂದೇ ವ್ಯಕ್ತಿಯ ಬಹುರೂಪದ ದೇವತೆಗಳು ಎನ್ನುವುದನ್ನು ನಾವಿಲ್ಲಿ ಹೇಳಲು ಇಚ್ಛಪಡ್ತಿದ್ದೇನೆ. ನಮ್ಮ ಜನ ಬಹಳಷ್ಟು ನಾವು ಬೇರೆ ಬೇರೆ ದೇವತೆಗಳನ್ನು ನಾವು ಕಂಡರೂ ಕೂಡ ಆ ದೇವತೆಗಳು ಮೂಲತಃ ನಮ್ಮ ಕುರುಬರ ದೇವತೆಗಳೇ ಆಗಿವೆ ಎಂಬುದನ್ನು ನಾವು ಸ್ಪಷ್ಟಪಡಿಸುವನು. ನೋಡು, ಬ್ರಹ್ಮನ ತಗೊಳ್ರಿ, ವಿಷ್ಣುವನ್ನ ತಗೊಳ್ರಿ, ಅಥವಾ ನಮ್ಮ ಕೊನೆಗೆ ಶಿವನನ್ನು ತಗೊಳ್ರಿ. ಈ ಮೂರೂ ಪಂಥಗಳನ್ನು, ಈ ಮೂರೂ ಧರ್ಮಗಳನ್ನು ಯಾರಾದರೂ ಅದನ್ನು ಸ್ಥಾಪನೆ ಮಾಡಿದರೆ ಮೂಲ ಕುರುಬರು ಆಗಿದ್ದಾರೆ ವಿನ ಕಾಲಾಂತರದಲ್ಲಿ ಅವುಗಳನ್ನು ಬೇರೆ ಬೇರೆ ರೀತಿಯಿಂದ ಬಳಸಿಕೊಂಡು ಬೇರೆ ಸಮಾಜದವರು, ಬೇರೆ ಧರ್ಮದವರು ಅದನ್ನು ಪೂಜಿಸುತ್ತಾ ಬಂದಿದ್ದಾಗಿದೆ. ಅದರ ಒಟ್ಟಾರೆ ನಾವು ಹೇಳಬೇಕಂತಂದರೆ ದೇವರ ಒಂದು ಕಲ್ಪನೆಯನ್ನು ತಂದುಕೊಟ್ಟವರೇ ಕುರುಬರು ಅನ್ನೋದನ್ನು ಭಾಳ ಜನ ಮರೆತು ಬಿಟ್ಟಿದ್ದಾರೆ. ದಯಮಾಡಿ ಇಡೀ ವಿಶ್ವಕ್ಕೆ ದೈವತ್ವವನ್ನು ತಂದುಕೊಟ್ಟವರು ಕುರುಬರು ಅನ್ನುವಂಥ ಮಾತನ್ನು ತಾವೆಲ್ಲೂ ನೆನಪಿಡಬೇಕು. ಅಲ್ಲಿವರೆಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಇನ್ನು ಮುಂದೆ ಮತ್ತೆ ಕೆಲವರ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಡ್ತೀನಿ. ಹಾಗೆ ತಮ್ಮ ಪ್ರಶ್ನೆಗಳು ಕೊಡ್ತಾ ಇರಬೇಕು ಅಂಥೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಟ್ಟೇನೆ. ಜೈ ಹಾಲುಮತ.